ರಾಜುನ ಎಲ್ರೂ ದೋಷಿ ತರ ನೋಡ್ತಿದ್ದೀರಾ. ಮಗಳಿಗೆ ಮದ್ವೆ ಮಾಡಿಸೋ ತಪ್ಪ? ಯಾವ್ದೊಳ್ಳೇದು ಯಾವ್ದು ಕೆಟ್ಟದು ಅವನು ಗೊತ್ತಿಲ್ವಾ? ಜಾನಕಿ, ನೀನ್ ಯಾಕೆ ಅಳ್ತಾ ನಿಂತಿದ್ಯಾ? ಮಗಳ ವಿಷಯದಲ್ಲಿ ನಿನ್ ಗಂಡ ತಪ್ಪು ನಿರ್ಧಾರ ತಗೊಳ್ತಾನ? ಪ್ರತಿಯೊಂದಕ್ಕೂ ನೀನು ಅವನ್ನ ತಡೆಯೋದು ಒಳ್ಳೇದಲ್ಲ. ಅವನು ಯಾವುದೇ ವಿಷಯದಲ್ಲಾದ್ರೂ ಮುಂದಾಲೋಚನೆ ಮಾಡ್ತಾನೆ. ಅಂಥದ್ರಲ್ಲಿ ಹೆತ್ತ ಮಗಳ ವಿಷಯದಲ್ಲಿ ಇನ್ನೆಷ್ಟು ಜಾಗೃತೆಯಿಂದ ಇರ್ತಾನೆ. ಯಾಕೆ ಅವನ್ನ ತಡೆದು ನೋವು ಪಡಿಸ್ತೀರಾ? ಇನ್ಯಾರು ಅವನ ನಿರ್ಧಾರಕ್ಕೆ ಅಡ್ಡಿ ಮಾಡಬೇಡಿ. ಇಲ್ಲಿದ್ಯಾ? ನಿನ್ಗೋಸ್ಕರ ಎಲ್ಲೆಲ್ಲಿ ಅಂತ ಹುಡ್ಕೋದು. ಏನಾಯ್ತು ಹೇಳಿ ಅತ್ತೆ? ಏನಾಯ್ತು ಅಂದ್ರೆ ಏನ್ ಹೇಳಿ ಸೀನು, ಒಬ್ಬ ಅಮಾಯಕಿ ಆವೇದನೆ. ಚಾರು ಪದೇ ಪದೇ ಫೋನ್ ಮಾಡಿ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹಠ ಮಾಡ್ತಿದ್ದಾಳೆ. ತಗೋ ಫೋನು, ಮಾತಾಡು. ಫೋನಾ? ಅಲ್ಲ, ನಿಮ್ಮ ಹತ್ರ ಶೂ, ನಾನು ಈ ಫೋನ್ ಉಪಯೋಗಿಸ್ತಿರೋದು ನಿನ್ಗೂ ಗೊತ್ತಿಲ್ಲ ಅಲ್ವಾ? ನಾನೇ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ಮರ್ತು ಹೋದೆ. ನನ್ನ ಹತ್ರ ಫೋನ್ ಇದೆ ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಸೀನು. ಅದೆಲ್ಲ ಸರಿ ಅತ್ತೆ, ಮನೆ ಪರಿಸ್ಥಿತಿ ಗೊತ್ತಿದ್ರು ಕೂಡ ಫೋನ್ ಯೂಸ್ ಮಾಡ್ತಿದ್ದೀರಲ್ಲ. ಛೇ, ಈ ಫೋನ್ ನಾನೇನ್ ಮಾಡ್ಕೋತೀನಿ? ಚಾರು ಜೊತೆ ಸಂಬಂಧ ಕಾಯಂ ಆದಾಗಿಂದ ಅಷ್ಟೇ ಈ ಫೋನ್ ಉಪಯೋಗಿಸ್ತಿರೋದು. ಚಾರು ನಿನ್ ಜೊತೆ ಮಾತಾಡೋದಕ್ಕೆ ಸೀಕ್ರೆಟ್ ಆಗಿ ಕೊಟ್ಟಿದ್ದಾಳೆ. ನಿಮ್ ಮಾವಂಗ್ ಗೊತ್ತಾಗ್ಬಾರ್ದು ಸೀನು. ಸರಿ, ತಗೋ ಮಾತಾಡು. ಲೈನಲ್ಲಿದ್ದಾಳೆ, ಮಾತಾಡು. ಮಾತಾಡು. ಹಲೋ. ಹಾಯ್ ಸೀನು ಮಾವ. ಹೇಳು ಚಾರು. ಚಿಕ್ಕಮ್ಮ ಅಲ್ಲಿಂದ ಹೋದ್ರಾ? ಏನ್ ಹೇಳ್ತಾಳೆ ನಮ್ ಚಾರು? ನೀವ್ ಇಲ್ಲಿಂದ ಹೋದ್ರ ಇಲ್ವಾ ಅಂತ ಕೇಳ್ತಿದ್ದಾಳೆ. ನಿಶ್ಚಿತಾರ್ಥ ಆಗ್ತಿದ್ದ ಹಾಗೆ ನನ್ ಲೆಕ್ಕಕ್ಕೆ ಇಲ್ಲ. ಸರಿ, ಯಾರಾದ್ರೂ ನೋಡ್ಬಿಡ್ತಾರೆ, ಆ ಕಡೆ ಹೋಗಿ ಮಾತಾಡು. ಅವ್ರು ಹೋದ್ರು, ಹೇಳು ಚಾರು. ಅದು ಗಂಡ ಹೆಂಡತಿ ಆಗೋರು ಮಾತಾಡ್ತಿರ್ಬೇಕಾದ್ರೆ ಯಾರು ಕೇಳಿಸ್ಕೋಬಾರ್ದು ಅಲ್ವಾ, ಅದಕ್ಕೆ ಕೇಳ್ದೆ ಮಾವ. ನಿನಗ್ ತುಂಬಾ ವಿಷಯಗಳು ಗೊತ್ತು, ಆದ್ರೆ ನಮ್ಮ ಮನೇಲಿ ಫೋನ್ ಯೂಸ್ ಮಾಡಬಾರ್ದು ಅನ್ನೋ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಇನ್ಯಾವತ್ತೂ ಫೋನ್ ಮಾಡಬೇಡ. ಮಾವ ಮಾವ ಮಾವ, ಫೋನ್ ಕಟ್ ಮಾಡಿದ್ರೆ ಮನೆಗೆ ಬರ್ತೀನಿ ಅಷ್ಟೇ. ಬೇಡಮ್ಮ, ಬೇಡ. ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ಅದನ್ನ ಫೋನಲ್ಲೇ ಹೇಳು. ನಾಳೆ ನಾವು ಮೇಲ್ಕೋಟೆಗೆ ಹೋಗ್ತಾ ಇದೀವಿ, ಆ ವಿಷಯ ಹೇಳಕ್ಕೆ ಫೋನ್ ಮಾಡಿದ್ದು ಮಾವ. ಅದೇನು ಸಡನ್ ಆಗಿ? ನಿನಗೂ ನನಗೂ ಎಂಗೇಜ್ಮೆಂಟ್ ಆಗಿದೆ ಅಲ್ವಾ, ಆದಷ್ಟು ಬೇಗ ಮದ್ವೆನೂ ಆಗ್ತೀವಿ. ನಿನ್ನಂತ ಗಂಡ ಕೊಟ್ಟಿರೋದಕ್ಕೆ ಚೆಲುವನಾರಾಯಣ ಸ್ವಾಮಿಗೆ ಹರಕೆ ತೀರ್ಸಕ್ ಹೋಗ್ತಾ ಇದ್ದೀನಿ. ಹಾಗೇನೆ ನಿನಗೊಂದು ಒಳ್ಳೆ ಕೆಲ್ಸ ಕೂಡ ಸಿಗ್ಬೇಕು ಅಂತ ಬೇಡ್ಕೊಳಕ್ ಹೋಗ್ತಾ ಇದ್ದೀನಿ ಮಾವ. ನನಗ್ ಕೆಲ್ಸ ಸಿಗ್ಲಿ ಅಂತ ನೀನ್ ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನನಗ್ ಕೆಲ್ಸ ಸಿಕ್ಕೇ ಸಿಗುತ್ತೆ. ನನಗ್ ಗೊತ್ತು ಡ್ರಮ್ಮು ಅವ್ರೆ, ನಿಮ್ಮ ಕೆಲ್ಸ ಸಿಕ್ಕೇ ಸಿಗುತ್ತೆ ಅಂತ. ಏನಂದೆ? ನೀನು ನನ್ನ ಅದೇ ಹೆಸರಿಂದ ಕರಿತಿದ್ಯಾ? ನಮಗ್ ಯಾರು ಇಷ್ಟ ಆಗಿರ್ತಾರೋ ಅವ್ರನ್ನ ಮುದ್ದಾಗಿ ಕರೆದ್ರೇನೆ ಚೆನ್ನಾಗಿರುತ್ತೆ. ಡ್ರಮ್ಮು 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 ಡ್ರಮ್ಮು. ಹಲೋ ಡ್ರಮ್ಮು ಸರ್. ಹೌದಾ? ಯಾಕೆ ಡೌಟಾ ಮಾವ? ಹೇ ಇಲ್ಲ, ಇವಾಗೆಲ್ಲ ಕ್ಲಿಯರ್ ಆಯ್ತು. ನೀನ್ ಹೇಳ್ಚಾರು. ನೀನು ಕೆಲ್ಸ ಗಿಟ್ಟಿಸ್ಕೋತೀಯ ಅಂತ ನಂಗೆ ಚೆನ್ನಾಗೇ ಗೊತ್ತು.
ಆದ್ರೆ ದೇವ್ರ ಆಶೀರ್ವಾದ ಇದ್ರೆ ಇನ್ನು ಬೇಗ ನೆರವೇರುತ್ತೆ. ಮಾವ, ಇನ್ನೊಂದು ಮುಖ್ಯವಾದ ವಿಷಯ. ನಾಳೆ ಬೆಳಗಿನ ಜಾವ 5 ಗಂಟೆಗೆ ನೀನ್ ಸ್ಟೇಷನ್ಗೆ ಬರ್ಬೇಕು. ನಂಗೆ ಸೆಂಡ್ ಆಫ್ ಕೊಡ್ಬೇಕು. ಏನೋ ಬೆಳಗಿನ ಜಾವ 5 ಗಂಟೆಗ? ಮಾವ, ನೀನ್ ಭಯ ಪಡ್ಬೇಡ. ಚಿಕ್ಕಮ್ಮನಿಗೆ ಹೇಳಿ ಅಲಾರ್ಮ್ ಇಡಿಸ್ತೀನಿ. ಬೇಗ ರೆಡಿಯಾಗಿ ಬಂದ್ಬಿಡು. ಗಂಡಾಗೋನ್ ಎದುರುಗಡೆ ಬಂದ್ರೆ ಎಲ್ಲ ಸರಾಗವಾಗಿ ಸಾಗತ್ತಂತೆ. ದರ್ಶನ ಚೆನ್ನಾಗಾಗತ್ತಂತೆ ಮಾವ. ಇದೆಲ್ಲ ನನ್ಗಿಷ್ಟ ಆಗಲ್ಲ ಚಾರು. ಇದೆಲ್ಲ ನಾನು ನಂಬೋದೂ ಇಲ್ಲ. ಈ ಡ್ರಮ್ಮು ಎಲ್ಲಿದ್ದಾನೆ? ಇವತ್ತೊಂದು ನನ್ನ ಕೈಗೆ ಸಿಗ್ಲಿ, ಸರಿಯಾಗಿ ಮಾಡ್ತೀನಿ ಅವನ್ಗೆ. ಏಯ್ ಡ್ರಮ್ಮು, ಎಲ್ಲೆಲ್ಲಿಂತ ನೀನ್ ಹುಡ್ಕೋದು? ಏನೋ ನನ್ನನ್ನು ಹುಡುಕ್ತಿದ್ಯಾ? ನೆನ್ನೆ ನಿಮ್ ಮಾವ ಹಾಗೆ ಮಾತಾಡ್ತಿದ್ದಾಗ ಯಾಕೆ ನೀನ್ ಸೈಲೆಂಟ್ ಆಗಿದ್ದೆ? ನಿಮ್ ಮಾವಂಗೆ ಅರ್ಥ ಆಗೋ ತರ ನೀನ್ ಹೇಳ್ತೀಯ ಅನ್ಕೊಂಡೆ. ಆದ್ರೆ ಈ ಮನೆಯಲ್ಲಿ ಯಾರಿಗೂ ಮಾತಾಡೋ ಧೈರ್ಯನೇ ಇಲ್ವಲ್ಲ. ಅದಕ್ಕೆ ನೀವ್ಯಾರು ಡೆವಲಪೇ ಆಗಿಲ್ಲ. ಅದಾಗಲ್ಲ ಆದ್ಯ. ಮಾವ ಏನಾದ್ರೂ ಒಂದ್ಸಲ ಡಿಸೈಡ್ ಮಾಡಿದ್ರೆ ಇನ್ಯಾರಿಗೂ ಅದ್ರ ಬಗ್ಗೆ ಮಾತಾಡೋ ಧೈರ್ಯ ಇಲ್ಲ. ಒಂದು ವೇಳೆ ಆ ನಿರ್ಧಾರ ತಪ್ಪಾಗಿದ್ರೆ ಹಾಳಾಗೋದು ರಾಜಲಕ್ಷ್ಮಿ ಜೀವನ. ನಿನಗೇನು ಆಗಲ್ಲ. ನಿನಗಿಷ್ಟ ಆಗಿರೋ ಆ ಪಪ್ಪು ಚಾರುನ ಮದ್ವೆ ಮಾಡ್ಕೋತಿದ್ಯಾ? ಹಾಗೆ ರಾಜಲಕ್ಷ್ಮಿಗೂ ಕೂಡ ಇಷ್ಟ ಆಗಿರೋ ಹುಡುಗನ್ ಜೊತೆ ಮದ್ವೆ ಮಾಡ್ಕೋಬೇಕನ್ನೋ ಆಸೆ ಇರಲ್ವಾ? ಸರಿ, ಮದ್ವೆ ವಿಷಯನ್ ಪಕ್ಕಕ್ಕಿಡೋಣ. ಅವಳಿಗೆ ಇಷ್ಟ ಆಗಿರೋ ಓದನ್ನ ಕೂಡ ಅವಳಿಂದ ದೂರ ಮಾಡ್ತಿದ್ದೀರಾ. ಇದು ತಪ್ಪು ಅಂತ ನಿಮ್ಗೆ ಯಾರಿಗೂ ಅರ್ಥನೇ ಆಗ್ತಿಲ್ವಾ? ಅಷ್ಟಕ್ಕೂ ಇದಕ್ಕೆಲ್ಲ ಮುಖ್ಯ ಕಾರಣ ನೀನೇ. ನೀನವತ್ ಬಂದು ನಮ್ಮೇಲ್ ಚಾಡಿ ಹೇಳಿರ್ಲಿಲ್ಲ ಅಂದಿದ್ರೆ ಇವತ್ತಿಂತ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ಡ್ರಮ್ಮು, ಒಂದ್ ವೇಳೆ ಈ ಮದ್ವೆಯಿಂದ ರಾಜಲಕ್ಷ್ಮಿ ಜೀವನ ಏನಾದ್ರೂ ನಾಶ ಆದ್ರೆ ಅದಕ್ಕೆ ಮುಖ್ಯ ಕಾರಣ ನೀನೆ. ನೆನ್ಪಿಟ್ಕೋ. ಅವಳು ಹಾಕೋ ಪ್ರತಿಯೊಂದು ಕಣ್ಣೀರಿನ ಹನಿಗೂ ನೀನೇ ಉತ್ತರ ಕೊಡ್ಬೇಕಾಗತ್ತೆ. ನೆನ್ಪಿಟ್ಕೋ. ಪಾಪ ರಾಜಲಕ್ಷ್ಮಿ ಯಾವತ್ತೂ ಹಠ ಮಾಡ್ದವಳೆ ಅಲ್ಲ. ಚಿಕ್ಕ ಮಕ್ಕಳ ತರ ಈ ಮನೇಲಿ ಬಿಟ್ಟು ಜೊತೆ ಆಟಾಡ್ಕೋತಾ ಇದ್ಲು. ನಾಳೆ ಮದ್ವೆ ಆದ್ಮೇಲೆ ಗಂಡನ ಮನೇಲಿ ಹೇಗಿರ್ತಾಳೋ ಏನೋ. ಸಂಪ್ರದಾಯ ಪದ್ಧತಿ ಆಚಾರಗಳಿಗೆ ನಮ್ಮನೆ ಹೇಳ್ ಮಾಡಿಸ್ತಾಗಿದೆ ಅಂತಾರೆ. ಭಾವನವ್ರು ನೋಡಿರೋರು ಹೇಗಿರ್ತಾರೆ ಯೋಚನೆ ಮಾಡಿ. ಅತ್ಗೆ ಒಬ್ಬ ಆದ್ಯ ಭಿನ್ನವಾಗಿದ್ರೇನೆ ಇಷ್ಟೊಂದು ಸಮಸ್ಯೆ ಬಂತು. ಆ ರಾಜಲಕ್ಷ್ಮಿನ ಮದ್ವೆ ಆಗೋ ಕುಟುಂಬ ಪೂರ್ತಿ ಭಿನ್ನವಾಗಿದ್ರೆ ಇನ್ನೆಷ್ಟು ಜಗಳಗಳು ಬರುತ್ತೋ ಏನೋ. ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಮಗ ಸಂಬಂಧ ನೋಡಿದಾನೆ ಅಂದ್ರೆ ಗಂಡನೂ ಚೆನ್ನಾಗಿರ್ತಾನೆ, ಅತ್ತೆನೂ ಚೆನ್ನಾಗಿರ್ತಾಳೆ. ಯೋಚಿಸ್ಬೇಡಿ. ಗೊತ್ತಿರೋರೇ ಹೇಳಿದ್ದಾರೆ ದೊಡ್ಡ ಮನೆ ಸಂಬಂಧ ಖಾಯಂ ಆಗಿದೆ ಅಂತ. ಗೌರವ ಮರ್ಯಾದೆಯಲ್ಲಿ ಕೂಡ ನಮ್ಗಿಂತ ಏನು ಕಮ್ಮಿ ಇಲ್ವಂತೆ. ಹುಡುಗ ಕೂಡ ಅಂದವಾಗಿದ್ದಾನಂತೆ. ನನ್ನ ಮಗ ನೋಡಿರೋ ಸಂಬಂಧ ಅಂದ್ರೆ ಅಷ್ಟು ಸುಲಭ ಅನ್ಕೊಂಡಿದ್ದೀರಾ? ಮತ್ತೆ ಅಷ್ಟು ದೊಡ್ಡವ್ರಿಗೆ ನಮ್ಮ ಅಡ್ಗೆ ಇಷ್ಟ ಆಗುತ್ತಾ? ನಮ್ಮನೆ ಅಡಿಗೆಗೇನೆ ಜಾನಕಿ ಏನಾದ್ರೂ ಮನ್ಸು ಮಾಡಿ ಅಡಿಗೆ ಮಾಡಿದ್ರೆ ಅವ್ರು ಒಂದ್ ತುತ್ತು ಬಿಡದೇನೆ ತಿನ್ಕೊಂಡು ಹೋಗ್ತಾರೆ. ಮತ್ತೆ ಜಾನಕಿ ಅಕ್ಕನ್ಗೆ ಸಂಬಂಧ ಇಷ್ಟ ಇಲ್ಲ ಅಲ್ವಾ? ಅಡ್ಗೆ ಮಾಡ್ತಾಳೆ ಅಂತೀರಾ? ರಾತ್ರಿ ಎಷ್ಟು ದೊಡ್ಡ ಜಗಳ ಆಯ್ತು ನೋಡಿದ್ರಿ ಅಲ್ವಾ? ಸುಮ್ನೀರು. ಅಕ್ಕ, ಏನಾಯ್ತಕ್ಕ? ಇನ್ನೂ ಅದೇ ಯೋಚನೆ ಮಾಡ್ತಿದ್ದೀರಾ? ನಾನು ನಮ್ಮ ಯಜಮಾನ್ರು ಕೂಡ ರಾತ್ರಿ ಇಡೀ ರಾಜಲಕ್ಷ್ಮಿ ಬಗ್ಗೆ ಯೋಚನೆ ಮಾಡ್ತಿದ್ವಿ ಗೊತ್ತಾ?
ಅವಳು ಮದ್ವೆ ಮಾಡ್ಕೊಳ್ಳೋದಕ್ಕೆ ಇನ್ನೂ ಚಿಕ್ಕ ಹುಡುಗಿ. ಅವರು ಭಾವನವ್ರ ಜೊತೆ ಒಂದ್ಸರಿ ಮಾತಾಡ್ತೀನಿ ಅಂದ್ರು. ನೀವೇನ್ ಬೇಜಾರ್ ಮಾಡ್ಕೋಬೇಡಿ ಅಕ್ಕ. ನಮ್ಮ ತಂದೆನೂ ಕೂಡ ನನ್ನನ್ನು ನನ್ನ ತಂಗಿನೂ ಚೆನ್ನಾಗಿ ಓದಿಸ್ಬೇಕು ಅನ್ಕೊಂಡಿದ್ರು. ಆದ್ರೆ ನನಗೆ ಓದು ತಲೆಗೆ ಹತ್ತಲಿಲ್ಲ. ನನ್ನ ತಂಗಿ ಚೆನ್ನಾಗಿ ಓದಿದ್ಲು. ಅದಕ್ಕೆ ನಾನು ಕೂಡ ರಾಜಲಕ್ಷ್ಮಿ ಚೆನ್ನಾಗಿ ಓದಬೇಕು ಅಂತ ಆಸೆ ಪಟ್ಟೆ. ಆದ್ರೆ ಅದ್ ನಡೆಯಲ್ವೇನೋ ಅಂತ ಅನ್ನಿಸ್ತಿದೆ. ನಿಂಗೆ ಗೊತ್ತಲ್ಲ ಜಾನಕಿ, ಆಗ ಕೆಲ್ಸನೆಲ್ಲ ನಿನಗ್ ವಹಿಸಿ ನಿನ್ ತಂಗಿ ಮಾತ್ರ ಓದಿದ್ಲು. ಈಗ ಅವಳ ಮಗಳನ್ನ ಈ ಮನೆ ಕಳಿಸಿ ನಿನ್ ಮಗಳು ಓದ್ದೇ ಇರೋ ಹಾಗೆ ಮಾಡಿದ್ಲು. ಅಂದ್ರೆ ನನ್ನ ಉದ್ದೇಶ ರಾಜಾರಾಮ್ ಈ ನಿರ್ಧಾರ ತಗೊಳಕ್ಕೆ ಆದ್ಯನೇ ಕಾರಣ ಅಂತೀನಿ. ಇದಕ್ಕೆಲ್ಲ ಕಾರಣ ಆದ್ಯನೇ. ಅಷ್ಟಕ್ಕೂ ಆ ಆದ್ಯನೇ ಇರ್ಲಿಲ್ಲ ಅಂದಿದ್ರೆ ನಮ್ ರಾಜಲಕ್ಷ್ಮಿಗೆ ಇಷ್ಟ ಬೇಗ ಮದ್ವೆ ಮಾಡ್ಬೇಕು ಅಂತ ಅಣ್ಣ ಯೋಚಿಸ್ತಾನೆ ಇರ್ಲಿಲ್ಲ. ಪಾಪ ಅವಳಿಗಿಷ್ಟ ಇಲ್ದಿರೋ ಮದ್ವೆ ಮಾಡ್ಕೋತಾ ಇದ್ದಾಳೆ. ಅವಳ ಜೀವನ ಏನಾಗತ್ತೋ ಏನೋ. ನಿಮ್ ತಂಗಿ ಮಗಳಿಗೋಸ್ಕರ ಅಮಾಯಕಿ ಆಗಿರೋ ರಾಜಲಕ್ಷ್ಮಿಗ್ ನೋವು ಕೊಡ್ತಿದ್ದೀರಾ ಅಕ್ಕ? ನಿಲ್ಸಿ. ಇದ್ರಲ್ಲಿ ಆದ್ಯನ್ ತಪ್ಪೇನಿದೆ? ಎಲ್ಲ ನನ್ನ ಮಗಳ ಹಣೆ ಬರಹ. ಯಾರೋ ಒಬ್ಬ ಮಾಡಿದ ತಪ್ಪಿಗೆ ಇವತ್ತು ನನ್ನ ಮಗಳು ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾಳೆ. ಇದರಲ್ಲಿ ಆದ್ಯನ್ ತಪ್ಪೇನೂ ಇಲ್ಲ ಅಂತ ಹೇಳಿದ್ಲಲ್ವಾ? ಅವತ್ತು ಆದ್ಯ ಕಾಪಾಡ್ದೆ ಹೋಗಿದ್ದಿದ್ರೆ ಇವತ್ತು ಈ ಮನೇಲಿ ಯಾವ ಪರಿಸ್ಥಿತಿ ಬರ್ತಿತ್ತು ಅಂತ ಯೋಚನೆ ಮಾಡಿ. ಅವಳು ಅಮೆರಿಕದಲ್ಲಿ ಓದಿದಾಳೆ ಅನ್ನೋದನ್ನ ಬಿಟ್ರೆ ಈ ಮನೆ ಪದ್ಧತಿನ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ ಅವಳ ಕೈಲಷ್ಟೇ. ಆದ್ಯ ಯಾವತ್ತೂ ತಪ್ಪು ಮಾಡೋದಿಲ್ಲ. ಸುಮ್ಮನೆ ಅನಾವಶ್ಯಕವಾಗಿ ಅವಳಿಗೆ ನೋವಾಗೋ ಹಾಗೆ ಯಾರೂ ಮಾತಾಡಬೇಡಿ. ಮಾತಾಡಿ ಮಾವ. ಅಣ್ಣ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಹೇಳು ಮಾವ, ಮಾತಾಡಿ ಮಾವ. ಅದು ರಾಜಲಕ್ಷ್ಮಿ ಮದುವೆ ವಿಷಯದ ಬಗ್ಗೆ. ಇನ್ನೊಂದ್ಸಲ ಅದ್ರ ಬಗ್ಗೆ ಯೋಚನೆ ಮಾಡ್ಬೋದಾ ಅಂತ. ಯಾವ ಹೆಣ್ಮಗು ಆದ್ರೂ ಮದ್ವೆನ ಖುಷಿಯಾಗಿ ಮಾಡ್ಕೋಬೇಕು. ಆದ್ರೆ ನೀವು ಮದ್ವೆ ಅಂತ ಹೇಳಿದ್ದಿಂದ ರಾಜಲಕ್ಷ್ಮಿ ಸಂತೋಷವಾಗಿಲ್ಲ ಅಣ್ಣ. ಅದಕ್ಕೆ ಕೂಡ ಈ ಮದುವೆ ಮಾಡಿಸೋದು ಇಷ್ಟ ಇಲ್ಲ ಅಂತ ಅನ್ಕೋತೀನಿ. ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ಒಳ್ಳೇದು ಅನ್ಸುತ್ತೆ ಅಣ್ಣ. ಹೌದು ಮಾವ, ನಿಮ್ಗೆ ಹೇಳೋಷ್ಟು ದೊಡ್ಡವ್ರು ನಾವಲ್ಲ. ಆದ್ರೆ ರಾಜಲಕ್ಷ್ಮಿ ಕಷ್ಟಪಡೋದನ್ನ ನಮ್ಮ ಕೈಲಿ ನೋಡಕ್ಕಾಗ್ತಿಲ್ಲ. ಪರೀಕ್ಷೆಯಲ್ಲಿ ಪಾಸ್ ಆಗಿರೋ ಸಂತೋಷಕ್ಕಿಂತ ಮದ್ವೆ ಮಾಡಿ ಕಳಿಸ್ಬಿಡ್ತಾರೆ ಅಂತ ತುಂಬಾ ದುಃಖ ಪಡ್ತಾ ಇದ್ದಾಳೆ. ಚಿಕ್ಕಮಾವ ಹೇಳ್ದ ಹಾಗೇನೆ ರಾಜಲಕ್ಷ್ಮಿ ಮದುವೆ ವಿಷಯನ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಯೋಚನೆ ಮಾಡಿದ್ರೆ ಒಳ್ಳೇದು ಅಂತ ಅನ್ನಿಸ್ತಿದೆ. ಓದ್ಬೇಕು ಅಂತ ಆಸೆ ಪಡ್ತಿದ್ದಾಳೆ ಮಾವ. ಇಷ್ಟು ಬೇಗ ಮದ್ವೆ ಮಾಡಿ ಮನೆಯಿಂದ ಕಳಿಸುವಂತ ವಯಸ್ಸು ಕೂಡ ಅವಳಿಗೆ ಆಗಿಲ್ಲ ಅಲ್ವಾ ಮಾವ? ನಾನು ಈಗಲೇ ಅವಳಿಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಲಿಲ್ಲ. 6 ತಿಂಗಳು ಪೂರ್ತಿ ಆದಮೇಲೆ ಅವಳಿಗೆ 20 ವರ್ಷ ತುಂಬುತ್ತೆ. ಆಗ ಮದುವೆ ಮಾಡಿಸ್ತೀನಿ. ಆದರೆ ನಾಳೆ ನಿಶ್ಚಿತಾರ್ಥ ಮಾತ್ರ ನಡೆಯುತ್ತೆ.
ಮತ್ತೆ ಅಲ್ಲಿವರೆಗೂ ಅವಳನ್ನ ಓದಿಸ್ಬೋದಲ್ವಾ ಮಾವ? ಅದನ್ನ ನಾನು ಹೇಗೆ ಹೇಳಕ್ಕಾಗತ್ತೆ ಸೀನು? ಅವ್ರಿಗೆ ರಾಜಲಕ್ಷ್ಮಿ ಇಷ್ಟ ಆದ್ಮೇಲೆ ರಾಜಲಕ್ಷ್ಮಿ ಅವ್ರ ಮನೆ ಹೆಣ್ಮಗಳಾಗ್ತಾಳೆ. ಅವಳು ಓದ್ಕೋಬೇಕೋ ಬೇಡವೋ ಅಂತ ಅವ್ರು ನಿರ್ಧರಿಸ್ಬೇಕು. ರಾಜಲಕ್ಷ್ಮಿಗೆ ಮಾತ್ರನೇ ಅಲ್ಲ, ತವ್ರ ಮನೆಯಿಂದ ಹೊರಟು ಹೋಗ್ತಿದ್ದಾರೆ ಅಂದಮೇಲೆ ಯಾವುದೇ ಹೆಣ್ಣಿಗಾದ್ರೂ ಭಯ ನೋವು ಇರುತ್ತೆ. ಹಾಗಂತ ತಂದೆಯಾಗಿ ನನ್ನ ಜವಾಬ್ದಾರಿನ ಉಳಿಸ್ಕೊಳ್ಳಲ್ಲ. ನೀವು ಇನ್ನೇನಾದರೂ ಮಾತಾಡಬೇಕಿತ್ತ? ನಾನು ಏನೇ ಮಾಡಿದ್ರೂ ಒಳ್ಳೇದಾಗ್ಲಿ ಅಂತಾನೆ ಮಾಡೋದು. ನೀವ್ಯಾರೂ ಚಿಂತೆ ಪಡೋ ಅಗತ್ಯ ಏನೂ ಇಲ್ಲ. ಅವಳು ಸಂತೋಷವಾಗಿರ್ತಾಳೆ ಅಂತಾನೆ ನಾನು ಈ ನಿರ್ಧಾರನ ತಗೊಂಡಿರೋದು. ಸಂತೋಷವಾಗಿರ್ತಾಳೆ ಅಂತ ಅದು ಹೇಗೆ ಹೇಳ್ತೀರ ರೀ? ಆ ಹುಡುಗನ ಬಗ್ಗೆ ನಮಗ್ ತಾನೇ ಏನು ಗೊತ್ತು? ಇಲ್ಲಿವರೆಗೂ ಆ ಹುಡುಗನ ಫೋಟೋ ಕೂಡ ತೋರಿಸಿಲ್ಲ. ನೀವ್ಯಾಕೋ ಅವಸರಪಟ್ಟು ಈ ನಿರ್ಧಾರ ತಗೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನಾಳೆ ಏನಾದ್ರೂ ಆಗಬಾರ್ದೇನಾದ್ರೂ ಆಗ್ಬಿಟ್ರೆ ನನ್ನ ಮಗಳ ಭವಿಷ್ಯ ಏನಾಗ್ಬಿಡುತ್ತೋ ಅಂತ ಒಬ್ಬ ತಾಯಿಯಾದ ನನಗೆ ಭಯ ಇರೋದಿಲ್ವ ಹೇಳಿ? ನೋಡಿ, ಅವಳಿಗೆ ಮದುವೆ ಮಾಡೋದಕ್ಕೆ ಇನ್ನು ತುಂಬಾನೇ ಸಮಯ ಇದೆ ರೀ. ಅವಳು ಕೂಡ ಓದ್ಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ಎಲ್ಲಿ ಮದುವೆ ಮಾಡಿಬಿಡ್ತಾರೋ ಅಂತ ಹೆದರ್ಕೊಂಡು ಅನ್ನ ಕೂಡ ತಿನ್ನೋದು ಬಿಟ್ಬಿಟ್ಟಿದ್ದಾಳೆ ರೀ. ದಯವಿಟ್ಟು ಒಂದೇ ಒಂದು ಸಾರಿ ಯೋಚನೆ ಮಾಡಿ ಅಂದ್ರೆ. ನಾನು ಎಲ್ಲ ರೀತಿಯಿಂದನೂ ಯೋಚನೆ ಮಾಡೇ ಈ ನಿರ್ಧಾರ ತಗೊಂಡಿರೋದು. ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರ ನಾಳೆ ನಿಮಗೆ ಸಿಗುತ್ತೆ. ರಾಜಲಕ್ಷ್ಮಿಗೆ ಭಯ ಪಡಬೇಡ ಅಂತ ಹೇಳಿ ಅವಳಿಗೆ ಧೈರ್ಯ ತುಂಬಿ ಊಟ ಮಾಡಿಸೋಗಿ. ಆರಾಮಾಗಿ ಓದ್ಕೊಂಡಿರೋಂಥ ವಯಸ್ಸಲ್ಲಿ ದೊಡ್ಡಪ್ಪ ನಿನಗ್ ಮದ್ವೆ ಮಾಡಿದ್ದಾರೆ. ನೀನ್ ಓದು ಹಾಳಾಯ್ತು, ನಿನಗಿಷ್ಟ ಆಗಿರೋ ಹಾಕಿ ಆಟದ ಕತೆನೂ ಮುಗೀತು. ನಾಳೆನೋ ನಾಡಿದ್ದು ನನ್ನಂತ ಮಗುನ ನೀನ್ ಆಟ ಆಡ್ಸ್ಬೇಕಾಗುತ್ತೆ. ನಿನ್ನ ನೋಡ್ತಿದ್ರೆ ತುಂಬಾ ಬೇಜಾರಾಗ್ತಿದ್ಯಕ್ಕ. ಇನ್ನು ಎಷ್ಟು ಹೊತ್ತು? ಆದ್ಯಂಗ್ ಎಕ್ಸಾಮಿಗೆ ಲೇಟ್ ಆಗ್ತಿದೆ. ಲಂಚ್ ಬಾಕ್ಸ್ ರೆಡಿ ಮಾಡಿ ಬರ್ತೀನಿ. ಆದ್ಯ ಅಲ್ಲಿ ಎಕ್ಸಾಮ್ ಬರ್ದು ಅವಳು ಪಾಸ್ ಆಗ್ತಾಳೆ. ನೀನಿಲ್ಲಿ ಒಳ್ಳೆ ಹೆಂಡತಿಯಾಗಿ ಗಂಡನ್ ಸೇವೆ ಮಾಡಿ ಈ ಪರೀಕ್ಷೆನ್ ಪಾಸ್ ಆಗ್ಬೇಕು. ಬೇಗ ತಗೊಂಡ್ ಬಾ. ರಾಜಿ, ಟಿಫಿನ್. ಆದ್ಯ ರೆಡಿ ಆದ್ಯಾ ನೀನು? ನಾವು ಹೊರಡೋಣ. ನಾನ್ ರೆಡಿ. ಆದ್ಯ, ಟೈಮ್ ಆಗ್ತಿದೆ ಅಲ್ವಾ? ಬೇಗ ಹೋಗಿ ಎಕ್ಸಾಮ್ ಚೆನ್ನಾಗಿ ಬರೀರಿ. ಬರೀತೀವಿ ರಾಜಲಕ್ಷ್ಮಿ. ನನ್ನ ಡ್ರೀಮ್ ಏನು ಅಂತ ಗೊತ್ತಲ್ಲ? MBA. ನಾನು ಅಷ್ಟೇ ಮೆಡಿಕಲ್ ಓದಿ ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದೀನಿ. ಇಲ್ಲಿ ಕೊಡು. ಬಾಯ್ ರಾಜಲಕ್ಷ್ಮಿ. ಬಾಯ್ ರಾಜಲಕ್ಷ್ಮಿ. ನಡಿ.